ಅಯ್ಯೋ ಮಕ ಮುಚ್ಚ ಏನಾಯ್ತು ಇದಕ್ಕೆ 10,000 ಕಿಲೋಮೀಟ್ರಿಗೆ ಆಫ್ ಆಗೋಯ್ತಲ್ಲಪ್ಪ. ಬಾ ಗೈಸ್ ಕೊಡ್ತು ಕೈ. ಇಲ್ಲಿದೆ ನೋಡಿ ಟೈಗರ್ ಆಕ್ರೋಪಾವಿಕ್ ಎಕ್ಸಾಸ್ಟ್ ಜೊತೆಗೆ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನೆಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ. ಸೊ ಆಗಲೇ ತಮ್ಮನೇಲಿ ನೋಡಿರ್ತೀರಾ, ಇವತ್ತು ನನ್ನ ಗಾಡಿ ಫೈನಲಿ 10,000 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡ್ತಾಯಿದೆ. ಈಗ ಸದ್ಯಕ್ಕೆ 9,995ರಲ್ಲಿ ಇದೆ. ಸೊ ಒಂದೊಳ್ಳೆ ಫೀಲಿಂಗು. 10,000 ಕಿಲೋಮೀಟ್ರ್ ಓಡಿಸ್ಬಿಟ್ಟು ನಾ ಗಾಡಿ. ಎಲ್ಲರೂ ಹೊಸ ಗಾಡಿ ಹೆಂಗಿದೆ ಅಂತಾರೆ. ಹೊಸ ಗಾಡಿ ಇಲ್ಲಪ್ಪ, ಇವಾಗ ಹಳೆ ಗಾಡಿ ಆಗೋಯ್ತು. ಆಗಲೇ 10,000 ಕಂಪ್ಲೀಟ್ ಆಗೋಯ್ತು. 10,000 ಒಂಥರ ಒಂದು ಫಸ್ಟು ಸ್ಟೆಪ್ಪು. ಈ 1,00,000 ಕಿಲೋಮೀಟ್ರು ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದೀನಿ ನಾನು ನಮ್ಮ ಕನಸಿನಲ್ಲಿ. ಸೊ ಇದು ಫಸ್ಟ್ ಸ್ಟೆಪ್ಪು 10,000. ಸೊ ಈ 10,000 ಕಿಲೋಮೀಟ್ರಿಂದ 1,00,000 ಕಿಲೋಮೀಟ್ರ್ವರೆಗೂ ಹೋಗ್ಬೇಕು ಇವಾಗ ನಾನು. ಸೊ ದಾರಿ ತುಂಬ ದೂರ ಇದೆ. ಸಾಗೋಣ, ನಿಧಾನಕ್ಕೆ ಸಾಗೋಣ, ಕಂಪ್ಲೀಟ್ ಮಾಡೋಣ. ಫುಲ್ ಆಲ್ಮೋಸ್ಟ್ ಇಡೀ ಇಂಡಿಯಾ ತಿರುಗಾಡಬೇಕು ಅಂತ ಅಂದ್ಕೊಂಡಿರೋದು ನಾನು. ಸೊ ಈಗಾಗಲೇ 10,000 ಕಿಲೋಮೀಟ್ರಲ್ಲಿ ನಾನು ಇದು ಧರ್ಮಸ್ಥಳ, ಗೋವಾ, ಶಿವಮೊಗ್ಗ ಈ ಕಡೆ ಎಲ್ಲ ಹೋಗಿ ಬಂದಿದ್ದೀನಿ. ಅದಾದಮೇಲೆ 1,000 ಕಿಲೋಮೀಟ್ರನೂ, 1,000ನೂ ಇಲ್ಲ, ಒಂದು 700 ಕಿಲೋಮೀಟ್ರು ನಮ್ಮ ಮೋಹನ್ ತೊಗೊಂಡೋಗಿದ್ದ. ಸೊ ಎಲ್ಲ ಸೇರಿ 1,000 ಕಿಲೋಮೀಟ್ರು ಬೇರೆಯವ್ರು ಓಡಿಸಿರ್ಬೋದು ಅಷ್ಟೇ. ಸೊ ಇನ್ನು ಮಿಕ್ಕಿದ್ದು 9,000 ಕಿಲೋಮೀಟ್ರ್ ನಾನೇ ಓಡಿಸಿರೋದು. ಅಯ್ಯೋ ಮಕ ಮುಚ್ಚ ಏನಾಯ್ತು ಇದಕ್ಕೆ? ಡಿಸ್ಪ್ಲೇನೇ ಆಫ್ ಆಗೋಯ್ತು ಗುರು. 10,000 ಕಿಲೋಮೀಟ್ರಿಗೆ ಆಫ್ ಆಗೋಯ್ತಲ್ಲಪ್ಪ. ಅಯ್ಯ ತೇರಿಕೆ ಏನಿದು? ಬಾ ಗೈಸ್ ಕೊಡ್ತು ಕೈ. ಯಾಕೆ ಹಿಂಗಾಯ್ತು? ಈಗ ಸಿಗ್ನಲಲ್ಲಿ ನಿಂತಿದೆ ಅಷ್ಟೇ, ಸಡನ್ನಾಗಿ ಆಫ್ ಆಗೋಯ್ತು. ಓ ಏನಿದು? ಯಾಕೆ ಹಿಂಗಾಯ್ತು? ನಮಸ್ಕಾರನಪ್ಪ, ಎಲ್ಲಿದೆಯಪ್ಪ? ರಾಜನಗರ ಶೋರೂಮ. ನಂದು ಇದು ಸಡನ್ನಾಗಿ ಇದು ಡಿಸ್ಪ್ಲೇ ಆಫ್ ಆಗಿಬಿಟ್ಟೈತೆ. ಹಾಂ, ಗಾಡಿ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ, ಮೀಟ್ರ್ ಮಾತ್ರ ತೋರಿಸ್ತಾಯಿಲ್ಲ. ಇದು ನ್ಯೂಟ್ರಲ್ಲು, ABS ಇವೆಲ್ಲ ತೋರಿಸ್ತೈತೆ. 10,000ಗೆ ವೀಡಿಯೋ ಇಡೋಣ ಅಂದ್ಕೊಂಡು ನೋಡ್ತಾ ಇದ್ದೀನಿ, ಆಫೇ ಆಗ್ಬಿಟ್ಟೈತೆ. 9,999 ಫೋಟೋನು ಇಟ್ಕೊಂಡಿದ್ದೀನಿ ನಾನು. 10,000ಕ್ಕೆ ಫೋಟೋ ಹಿಡಿ ಅಷ್ಟೊತ್ತಿಗೆ ಆಫ್ ಆಗೋಯ್ತು. ಏನು ಹಿಂಗಾಯ್ತು? ಫ್ಯೂಸ್ ಗೀಸ್ ಹೋಗಿದೆ ಅಂತ ಹೇಳಿದ್ರು. ಅಯ್ಯೋ ಎಷ್ಟು ಆಸೆಯಿಂದ ಬಂದೆ ಗೊತ್ತಾ? 10,000 ಕಿಲೋಮೀಟ್ರದ್ದು ಒಂದು ಫೋಟೋ ಹಿಡ್ದು ಸ್ಟೇಟಸ್ಗೆ ಹಾಕೋಣ ಅಂದ್ಬಿಟ್ಟು ನನ್ನ ಕಂಡೇ ಬಿತ್ತೋ ಏನಪ್ಪ. ದರಿದ್ರ ಹೋಗಪ್ಪ. 9,999 ಫೋಟೋ ಇಟ್ಕೊಂಡೆ ಈಗ ತಾನೆ. ಇಟ್ಕೊಂಡು ಸ್ವಲ್ಪ ಮುಂದೆ ಬಂದರೆ 10,000ಕ್ಕೆ ನೋಡ್ತಾ ಇದ್ದೀನಿ, ಡಿಸ್ಪ್ಲೇನೇ ಕಾಣಿಸ್ತಾಯಿಲ್ಲ ನೋಡಿ. 9,999 ಅಂತ ಹಿಡ್ದಿದ್ದೀನಿ. ಅಯ್ಯೋ ತೇರಿಕಿಲ್ಲ. 10,000 ಒಂದು ಫೋಟೋ ಹಿಡಿಯೋಣ ಅಂದರೆ ಆಗಲಿಲ್ಲ ಗುರು. ತೇರಿಕೆ ಏನು ಕರ್ಮಪ್ಪ. ಯಾರು ಕಣ್ಣು ಅನ್ನಲ್ಲ, ನನ್ನ ಕಣ್ಣೇ ಬಿದ್ದುಬಿಡ್ತಾವೆ ನಾವು. ಹೋಗಪ್ಪ ಓಕೆ, ಏನು ಮಾಡೋಕ್ಕಾಗಲ್ಲ. ಗಾಡಿ ಅಂದಮೇಲೆ ಈ ಥರ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಹೇಳಿದ್ನಲ್ಲ ಆವಾಗೇ, ಏನೂ ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ನಂದು ಏನಿದೆ ಕೆಲಸ ಮುಗಿಸ್ಕೊಂಡು ಆಮೇಲೆ ನೋಡೋಣ. ಆದರೆ ಜಯನಗರ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ಚೆಕ್ ಮಾಡಿಸ್ಕೊಂಡ್ಬಂದ್ಬಿಡ್ತೀನಿ. 10,000 ಕಿಲೋಮೀಟ್ರಿಗೆ ನನಗೆ ಬಂದಿರೋಂಥ ಫಸ್ಟ್ ಪ್ರಾಬ್ಲಮ್ಮು ಇದು, ಮೈನರ್ ಪ್ರಾಬ್ಲಮ್ಮು. ಸೊ ಗಾಡಿ 10,000 ಕಿಲೋಮೀಟ್ರ್ ಓಡಿಸಿದ್ದೀನಲ್ಲ, ನನಗೆ ಇದುವರೆಗೂ ಗಾಡಿ ತೊಗೊಂಡಿರೋದಕ್ಕೆ ಒಂದು ಚೂರು ರಿಗ್ರೆಟ್ಸ್ ಇಲ್ಲ. ನಾನು ಗಾಡಿ ಅಷ್ಟು ಎಂಜಾಯ್ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ. ಗಾಡಿ ಆಲ್ಮೋಸ್ಟ್ 10 ಮಂತ್ಸ್ ಆಯಿತು ಗಾಡಿ ತೊಗೊಂಡು. 10 ತಿಂಗಳಾಯಿತು. 10 ತಿಂಗಳಲ್ಲಿ 10,000 ಓಡಿಸಿದ್ದೀನಿ. ಸೊ ಇನ್ನೂ ಆ್ಯಕ್ಚುಲಿ ಜಾಸ್ತಿ ಓಡಿಸ್ತಾ ಇದೆ, ಬಟ್ ಕೆಲಸಗಳಿರೋದ್ರಿಂದ ನಾನು ಓಡಾಡೋಕ್ಕಾಗಲಿಲ್ಲ. ಇಲ್ಲಾಂತಂದಿದ್ರೆ ಇಷ್ಟೊತ್ತಿಗೆ 15,000 ದಾಟಿಸ್ಬಿಡ್ತಾಯಿದ್ದೆ. ಅಷ್ಟು ಎಂಜಾಯ್ ಮಾಡ್ತಾಯಿದ್ದೀನಿ ನಾನು ಈ ಗಾಡಿನ ಓಡಿಸೋಕ್ಕೆ. ಸೊ ಇನ್ನೊಂದು ಎಕ್ಸಾಸ್ಟ್ ಏನಕ್ಕೆ ಹಾಕ್ಸಿಲ್ಲ ಅಂತಂದರೆ, ಸಿಟೀಲಿ ಓಡಾಡೋಕ್ಕೆ ಈಸಿಯಾಗಿರಲಿ ಅಂದ್ಬಿಟ್ಟು. ಸುಮ್ಮನೆ ಆಮೇಲೆ ಪೊಲೀಸವ್ರು ಅಲ್ಲಿ ಇಲ್ಲಿ ಹಿಡಿತಾ ಇರ್ತಾರೆ. ನಾನು ಎಕ್ಸಾಸ್ಟ್ ಹಾಕ್ಸ್ಬಿಟ್ಟು ಸಿಟಿಲೆಲ್ಲ ಓಡಾಡ್ಸೋಕ್ಕಾಗಲ್ಲ. ಅದ್ರ ಬದಲು ನಾನು ಆರಾಮಾಗಿ ವಿತೌಟ್ ಎಕ್ಸಾಸ್ಟು ನೆಮ್ಮದಿಯಾಗಿ ಓಡಾಡ್ಬೋದು. ಎಕ್ಸಾಸ್ಟ್ ಇತ್ತು ಅಂತಂದರೆ ಸ್ವಲ್ಪ ಕಷ್ಟ. ಪೊಲೀಸವ್ರು ಅವರು ಇಲ್ಲೂ ಅಂತ ನೋಡ್ಕೊಂಡು ಹೋಗಬೇಕು. ಹಾಂ ಹೇಳಪ್ಪ. ಓಕೆ, ಇಲ್ಲ ಬ್ಯಾಟ್ರಿ ಇಶ್ಯೂ ಏನಿಲ್ಲ, ಯಾಕಂದರೆ ಮ್ಯಾಟ್ ಡಾಗ್ ಲೈಟ್ ಹಾಕ್ಸಿದ್ದೀನಲ್ಲ.
ಲೈಟ್ಸ್ ಎಲ್ಲ ಬರ್ತಾಯಿದೆ ನೀಟಾಗಿ, ಇಂಡಿಕೇಟ್ರ್ ಎಲ್ಲ ವರ್ಕ್ ಆಗ್ತೈತೆ, ಏನೋ ಮೈನರು. ಬಟ್ ಇವಾಗೇ ಆಗಿರೋದು ಸ್ವಲ್ಪ ಬೇಜಾರು. ಸೊ ಸರ್ವಿಸ್ ಸೆಂಟ್ರಿಗೆ ಫೋನ್ ಮಾಡಿದ್ರಂತೆ, ಅವ್ರು ಹೇಳ್ತಾ ಇದ್ದಾರೆ ಈ ಥರ ಪ್ರಾಬ್ಲಮೇ ಬಂದಿಲ್ಲ ಇದುವರೆಗೂ ಅಂತ. ನೋಡೋಣ ಏನಾಗಿದೆ ಅಂತ. ಸೊ 10,000 ಕಿಲೋಮೀಟ್ರ್ ಇನ್ನೂ ಬೇಜಾರಾಗ್ತಾಯಿದೆ ಗುರು. 10,000 ಕಿಲೋಮೀಟ್ರದ್ದು ಒಂದು ಫೋಟೋ ಇಟ್ಕೊಳಕ್ಕಾಗಲಿಲ್ಲ ಅಂದ್ಬಿಟ್ಟು. ಸೊ ನಿನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ Q&A ಹಾಕಿದ್ದೆ. ಸೊ ಅದರಲ್ಲಿ ಒಬ್ಬರು RS ತೊಗೊಂಡ್ಲಾ ಅಥವಾ ಇದು ಏನೋ Z9 ತೊಗೊಂಡ್ಲಾ ಅಂತ ಸರ್ವಿಸ್ ಮೇಂಟೆನೆನ್ಸು ಯಾವ ಥರ ಇದೆ ಅಂತ ಹೇಳಿ ಕೇಳಿದರು. ಸೊ ನಾನು ಅವ್ರಿಗೊಂದು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಹೆಂಗಿದ್ರು 10,000 ಕಿಲೋಮೀಟ್ರ್ ಓಡಿತ್ತಲ್ಲ, ಸೊ ಅದಕ್ಕೋಸ್ಕರ ಇದೇ ವೀಡಿಯೋದಲ್ಲಿ ಹೇಳ್ಬಿಡೋಣ ಅಂತ ಇದ್ದೀನಿ. ಸೊ Z900ದು ಸರ್ವಿಸ್ ಇಂಟರ್ವಲ್ ಬಂದ್ಬಿಟ್ಟು ಎವ್ರಿ 6,000 ಕಿಲೋಮೀಟರ್ಸು. ಸೊ ಮೊದಲನೇ ಸರ್ವಿಸ್ 1,000 ಕಿಲೋಮೀಟ್ರಿಗಾದರೆ, ಎರಡನೇ ಸರ್ವಿಸ್ 7,000, ಅದಾದಮೇಲೆ ನೆಕ್ಸ್ಟು 6,000 ಕಿಲೋಮೀಟ್ರಿಗೆ ಮಾಡಿಸ್ಕೊಂಡು ಹೋಗಬೇಕು. ಇದರಲ್ಲಿ ಒಂದು RSಗಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ, ಯಾಕಂದರೆ 15,000 ಕಿಲೋಮೀಟ್ರಿಗೆ ಒಂದು ಸರ್ವಿಸು. ಸೊ ರೆಗ್ಯುಲರ್ ಇಂಟರ್ವಲಲ್ಲಿ ಆಯಿಲ್ ಟಾಪಪ್ ಮಾಡಿಸ್ಕೊಂಡ್ರೆ ಒಳ್ಳೆಯದು, ಅದು RSಗೆ. ಇದಕ್ಕೆ ಎವ್ರಿ 6,000 ಓಕೆ. ಸೊ ಹೆಂಗಿದ್ರು ಸಿಂಥೆಟಿಕ್ಕೇ ಯೂಸ್ ಮಾಡೋದು. ಸೊ 6,000 ಕಿಲೋಮೀಟ್ರ್ವರೆಗೂ ಬರುತ್ತೆ. ಅದಾದಮೇಲೆ ಪ್ರೈಸ್ ವೈಸ್ ನೋಡಿದ್ರೆ ನಿಮಗೆ Z9 ಮತ್ತು RSಕ್ಕೆ ಕಂಪೇರ್ ಮಾಡಿದ್ರೆ RS ಸ್ವಲ್ಪ ಕಾಸ್ಟ್ಲಿ. ನಿಮ್ಗೆ ಹತ್ತತ್ರ ಅರೌಂಡ್ 3 lakhs ಏನೋ ಕಾಸ್ಟ್ ಜಾಸ್ತಿ ಆಗುತ್ತೆ. ಈ ಒಂದು Z9ಗಿನ್ನ 3 ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ನಿಮಗೆ Z9 ಬೆಸ್ಟು ಅನಿಸುತ್ತೆ. ಒಂದು ಸರ್ವಿಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ನಿಮಗೆ RS ಬೆಸ್ಟ್ ಅನಿಸುತ್ತೆ. ಪ್ಲಸ್ ಪವರು ಇದೆಲ್ಲ ಜಾಸ್ತಿ ಅಷ್ಟೊಂದೇನು ಡಿಫ್ರೆನ್ಸ್ ಆಗೋಲ್ಲ. ಬಟ್ ಆನ್ ದ ಹೈಯರ್ ಸೈಡ್ RS ಇದೆ. ಸ್ಟಾರ್ಟಿಂಗ್ ಇನಿಷಿಯಲ್ ಪವರೆಲ್ಲ RS ಸ್ವಲ್ಪ ಜಾಸ್ತಿ ಇದೆ. ಬಟ್ ಟಾಪ್ ಎಂಡೆಲ್ಲ ನಿಮಗೆ Z9 ಜಾಸ್ತಿ ಇರೋದು. ಅದಾದಮೇಲೆ ರೈಡ್ ಕಂಫರ್ಟೆಲ್ಲ ಇದು ಓಕೆ, ನನಗೆ ಅದು ಓಕೆ. ಎರಡೂ ಓಡಿಸಿದ್ದೀನಿ, ನನಗೇನು ಅಷ್ಟೊಂದು ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ. ಎರಡೂ ಆಲ್ಮೋಸ್ಟ್ ರೈಡ್ ಕಂಫರ್ಟಬಲ್ ಎಲ್ಲ ಸೇಮ್ ಇದೆ. ಸೊ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು, ನಿಮ್ಮ ಡಿಸಿಷನ್ನು. ಯಾಕಂದರೆ ನೀವು ಬಜೆಟ್ ಎಲ್ಲ ನೀವು ನೋಡಿಕೊಂಡು ಮತ್ತು ನಿಮ್ಮ ಬೇಸಿಕ್ ನೀಡ್ಸ್ಗೆ ಏನೇನು ಬೇಕು ಆ ಥರ ನೋಡಿಕೊಂಡು ನೀವು ಚೂಸ್ ಮಾಡ್ಕೋಬೋದು. ಸೊ RS ನಾನೇನು ಅದನ್ನು ಗಾಡಿ ಏನು ಚೆನ್ನಾಗಿಲ್ಲ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ RS ವರ್ಸಸ್ Z9 ವರ್ಸಸ್ RS ಅಂತ ತುಂಬ ಮಾತಾಡ್ತಾರೆ. ಅದೇನಕ್ಕೆ ಮಾತಾಡ್ತಾರೋ ಗೊತ್ತಿಲ್ಲ. ಅದೂ ಸಖತ್ತಾಗಿದೆ ಗಾಡಿ, ಇದೂ ಚೆನ್ನಾಗಿದೆ ಗಾಡಿ. ನಿಮ್ಗೆ ಅಫೋರ್ಡಬಲ್ ಪ್ರೈಸಲ್ಲಿ ಬೇಕು ಅಂತಂದರೆ Z9 ಎತ್ಕೊಳ್ಳಿ. ಯಾಕಂದರೆ ನಿಮಗೆ ಆಲ್ಮೋಸ್ಟ್ ಯೂಸ್ಡ್ ಆದರೆ ನಿಮಗೆ 8, 9, 10 ಸಿಕ್ಬಿಡುತ್ತೆ. ಹೊಸದು ಬೇಕು ಅಂತಂದರೆ 12 lakhsವರೆಗೂ ಏನೋ ಆಗುತ್ತೆ. ಅಷ್ಟೊಂದು ಎಕ್ಸಾಕ್ಟಾಗಿ ಪ್ರೈಸ್ ಗೊತ್ತಿಲ್ಲ. ಬಟ್ 12-1250 ಅಷ್ಟೊತ್ತಿಗೆ ನಿಮಗೆ ಕೈಗೆ ಸಿಕ್ಬಿಡುತ್ತೆ ಗಾಡಿ, ಹೊಸ ಗಾಡಿ. ಇದ್ರ ಮೇಲೆ ನಿಮ್ಮ ಬಜೆಟ್ಟು ಮತ್ತು ನಿಮ್ಮ ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಎರಡೂ ಆಲ್ಮೋಸ್ಟು ಡೈಲಿ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಡೈಲಿ ಯೂಸ್ ಮಾಡ್ಬೋದು. ಅಷ್ಟೊಂದೇನು ಹೀಟಿಂಗ್ ಇಶ್ಯೂಸ್ ಏನು ಬರೋಲ್ಲ ಸಿಟೀಲಿ ಏನಂತಂದರೆ ಸ್ವಲ್ಪ ಈ ಸ್ಲೋ ಮೂವಿಂಗ್ ಟ್ರಾಫಿಕಲ್ಲಿ ಸ್ವಲ್ಪ ಕಷ್ಟ. ಬಟ್ ರನ್ನಿಂಗ್ ಟ್ರಾಫಿಕಲ್ಲಿ ಓಕೆ, ಸ್ವಲ್ಪ ಕೂಲಾಗಿರುತ್ತೆ. RS ಅಷ್ಟೇ, RS ಸೇಮೇ. ಸೊ RS ಇನ್ನೂ ಸ್ವಲ್ಪ ಚಿಕ್ಕ CC ಗಾಡಿ ಆಗಿರೋದ್ರಿಂದ, ಇದಕ್ಕಿಂತ ಕಡಿಮೆ CC ಗಾಡಿ ಆಗಿರೋದ್ರಿಂದ ಅದರಲ್ಲಿ ಸ್ವಲ್ಪ ಹೀಟಿಂಗ್ ಇಶ್ಯೂಸ್ ಸ್ವಲ್ಪ ಕಮ್ಮಿನೇ ಇರುತ್ತೆ ಹೀಟು. ಇದರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಪಾರ್ಟ್ಸ್ ಬರೋದಾದರೆ ನನಗೆ ಎರಡು ಸೇಮೇ ಅನಿಸುತ್ತೆ. ಇನ್ನೂ ಆ್ಯಕ್ಚುಲಿ ನನಗೆ ಗೊತ್ತಿರೋಂಗೆ ಟ್ರಯಂಪ್ದು ಸ್ವಲ್ಪ ಕಾಸ್ಟ್ಲಿನೇ ಪಾರ್ಟ್ಸು. ನನಗೆ ಅಷ್ಟೊಂದು ಪಾರ್ಟ್ಸ್ ಬಗ್ಗೆ ಐಡಿಯಾ ಇಲ್ಲ. ಬಟ್ ಇದ್ರ ಪಾರ್ಟ್ಸ್ ಎಲ್ಲ ನಾನು ಆಲ್ಮೋಸ್ಟ್ ರೆಗ್ಯುಲರಾಗಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಬ್ರೇಕ್ ಪ್ಯಾಡ್ಸ್ ಎಷ್ಟಾಗುತ್ತೆ, ಟಯರ್ಸ್ ಎಷ್ಟಾಗುತ್ತೆ, ಸರ್ವಿಸ್ ಎಷ್ಟಾಗುತ್ತೆ, ಆಯಿಲ್ ಎಷ್ಟು, ಇವೆಲ್ಲ ಹೇಳ್ತಾ ಇರ್ತೀನಿ. ಸೊ ನನಗೆ ಸರ್ವಿಸ್ ಪಾರ್ಟ್ ಒಂದು ಅಂದರೆ ಲೈಕ್ ಸ್ಪೇರ್ಸ್ ಪಾರ್ಟ್ ಒಂದು ಸ್ವಲ್ಪ ಗೊತ್ತಿಲ್ಲ ಎಷ್ಟು ಅಂತ. ಬಟ್ ನನಗೆ ಗೊತ್ತಿರೋಂಗೆ ಎರಡು ಆಲ್ಮೋಸ್ಟ್ ಈಕ್ವಲ್ಲೇ ಇರುತ್ತೆ, ಏನು ಕಮ್ಮಿ ಏನಿರಲ್ಲ. ಮೋಸ್ಟ್ಲಿ ಇದೊಂದು 1,000-2,000 ಜಾಸ್ತಿ ಇರ್ಬೋದು, ಇಲ್ಲ ಅದೊಂದು 1,000-2,000 ಜಾಸ್ತಿ ಇರ್ಬೋದು. ನನಗೆ ಮೈಂಡಲ್ಲಿ ಇದು ಓಡೋಮೀಟ್ರದ್ದು ಕುತ್ಕೊಬಿಟ್ಟಿದ್ದೆ, ಏನು ಮಾತಾಡೋಕ್ಕಾಗ್ತಾಯಿಲ್ಲ. ಅಲ್ಲ ಗುರು, ಸಿಗ್ನಲಲ್ಲಿ ನಿಂತಿದ್ದೆ, ಇಗ್ನಿಷನ್ ಆಫ್ ಮಾಡಿದೆ, ಆನ್ ಮಾಡಿದೆ, ಪಟ್ಟಂತ ಬಂದ್ಬಿಡೋದ. 10,000 ಆಗ್ಬಿಟ್ಟಿದ್ಯಾ? 10,002 ಕಿಲೋಮೀಟ್ರು. ಅಯ್ಯೋ ಓಲಿ ಬಿಡಿ, 10,002 ಕಿಲೋಮೀಟ್ರ್ ಆಗಿದೆ. ಎಕ್ಸಾಕ್ಟ್ 10,000 ಇಟ್ಕೊಳ್ಳೋಣ ಅಂತಿದ್ದೆ. ಅದೇನು ಆ ಮೂಮೆಂಟೇ ಕ್ಯಾಪ್ಚರ್ ಆಗ್ಬಿಡ್ದು ಅಂದ್ಬಿಟ್ಟು ಇದೇನೋ ಕೈ ಕೊಡ್ತಾನೋ ಗೊತ್ತಿಲ್ಲಪ್ಪ. ಅಯ್ಯೋ ಸ್ವಾಮಿ, ನೋಡಿ ಹಿಂಗೆ ವಿಚಿತ್ರ ಲೈಫು. ಓಕೆ, ಇದೇ ಇಟ್ಕೊಳ್ಳೋಣ 10,002. ಈಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಬಟ್ ಆ್ಯಕ್ಚುಲಿ ತೋರಿಸ್ಬೇಕು ಏನಾಗಿದೆ ಅಂತ ಗೊತ್ತಾಗುತ್ತೆ. ಮೋಸ್ಟ್ಲಿ ಏನೋ ವೈರ್ ಗಿಯರ್ ಲೂಸ್ ಆಗಿದೆಯಾ ಅಥವಾ ಫ್ಯೂಸ್ ಏನಾದರೂ ಅಳ್ಳಾಡ್ತಾ ಇದೆಯಾ ಗೊತ್ತಿಲ್ಲ. ಮೋಸ್ಟ್ಲಿ ಅದೇ ಪ್ರಾಬ್ಲಮ್ ಇರುತ್ತೆ. ಸೊ ಅಂತೂ ಇಂತೂ 10,000 ಕಂಪ್ಲೀಟ್ ಆಯಿತು ಗೈಸ್. ಆ್ಯಕ್ಚುಲಿ ಟ್ರ್ಯಾಂಪ್, ಟೈಗರು ಮತ್ತು ಟ್ರ್ಯಾಕರ್ ಎರಡೂ ರಿವ್ಯೂ ಮಾಡೋಣ ಅಂತ ಹೋಗ್ತಾ ಇದೆ ಇವತ್ತು ರಾಜಾಜಿನಗರ್ಗೆ.
ರಾಜಾಜಿನಗರಲ್ಲಿ ಒಂದು ಶೋರೂಮ್ ಇದೆ ಟ್ರ್ಯಾಂಪು. ಕವಾಸಾಕಿನೂ ಇದೆ ರಾಜಾಜಿನಗರಲ್ಲಿ ಹೊಸ ಶೋರೂಮು. ಮುಂಚೆ ವೈಟ್ ಫೀಲ್ಡು ಮತ್ತು ಇದರಲ್ಲಿತ್ತು, ಎಲ್ಲಿ ಯಾವುದದು ಅದು ಬಾಯಿಗೆ ಬರಲ್ಲ ಅಂತ, ಶಾಂತಿನಗರ್ ಲ್ಯಾಂಗ್ಫೋರ್ಟ್ ರೋಡಲ್ಲಿತ್ತು. ಸೊ ಇವಾಗ ಇಲ್ಲೊಂದಾಗಿದೆ. ಸೊ 3ನೇ ಶೋರೂಮ್ ಇದು. ಸರ್ವಿಸ್ 2, ಒಂದು ವೈಟ್ ಫೀಲ್ಡು, ಒಂದು ಜಯನಗರು. ಜಯನಗರಲ್ಲಿ ಬರೀ ಸರ್ವಿಸ್ ಇರೋದು, ಅಲ್ಲಿ ಸೇಲ್ಸ್ ಇಲ್ಲ. ಏನು ಸಮಾಚಾರ? ಸರ್ವಿಸ್ ಆಯ್ತಾ ಇಲ್ಲಿ? ಬರೀ ಸೇಲ್ಸಾ? ಸ್ಪೀಡ್ ಟ್ವಿನ್ 1200 ಇದೆ ನೋಡಿ ಇಲ್ಲಿ. ಬಾರ್ನ್ವಿಲ್ಲು ಇದು ಆಲ್ಮೋಸ್ಟ್ ಸೇಮ್ ಇದೆ ಅಲ್ಲ? ಹಾಂ, ಬಾ ಒಳ್ಳೆ ಹೇಯ್ ಕುಂತ್ಕೊಂಡ್ರೆ ಸ್ಪೀಡ್ ಇದ್ದಂಗೆ ಐತಲ್ಲ, ಸ್ಪೀಡ್ 400 ಅಲ್ಲ. ಲೈಕ್ ನಾನು ಹೇಳ್ತಿರೋದು ಅಟ್ಲೀಸ್ಟ್ ಡಿಫ್ರೆನ್ಸ್ ಇರಬೇಕಲ್ಲ. ಏನೂ ಇಲ್ಲ ಡಿಫ್ರೆನ್ಸು, ವೆಯ್ಟು ಅಷ್ಟೇ ಕಮ್ಮಿ ಇದು. ಹಾಂ, ಎಷ್ಟು ಹೇಳಿದ್ದು? 20 ಅಲ್ಲ? 21 ಸ್ಪೀಡ್ ಟ್ವಿನ್ 21. ಮತ್ತು ಇದು ಬಂದುಬಿಟ್ಟು ಟ್ರ್ಯಾಕರ್. ಇದೇ ಗಾಡಿ ಇವಾಗ ರಿವ್ಯೂ ಮಾಡೋಣ ಅಂತ ಬಂದಿರೋದು. ಟ್ರ್ಯಾಕರ್ ಅದು ಬೇರೆ ವಿಡಿಯೋದಲ್ಲಿ ಬರುತ್ತೆ. ಟೈರ್ MRF ರೆವ್ಸು. ಹಾಂ, ಟೈಗರಲ್ಲಿ. ಸೊ ಇದು ಬಂದುಬಿಟ್ಟು ಪಾಪ್ಯುಲರ್ ಟ್ರ್ಯಾಂಪು. ಇಲ್ಲಿದೆ ನೋಡಿ ಟೈಗರ್ ಆಕ್ರೋಪಾವಿಕ್ ಎಕ್ಸಾಸ್ಟ್ ಜೊತೆಗೆ. ಸಪ್ರೇಟಾಗಿ ತೊಗೋಬೇಕು ಅಂದರೆ ಒಂದು 80 ಆಗುತ್ತಾ ಇದು? ಒಂದು ಕಾಲು ನಿಮ್ಮ ಹತ್ರ ತೊಗೊಂಡ್ರೆ. ಹಾಂ, ಇವಾಗ ಇರೋ ಎಕ್ಸಿಸ್ಟಿಂಗ್ ಟ್ರ್ಯಾಂಪ್ ಟೈಗರ್ಗೆ ಹಾಕಿಸ್ಕೋಬೇಕು ಅಂದರೆ ಆಗುತ್ತೆ 1.25 ಲಕ್ಷ. ಸೊ ಟ್ರ್ಯಾಂಪಲ್ಲಿ ರಿವ್ಯೂ ಮುಗೀತು. ಬಟ್ ಬೇರೆ ಇನ್ನೂ 1-2 ಕಡೆ ಕೆಲಸ ಇತ್ತು, ಹೋಗೋಕ್ಕಾಗಲಿಲ್ಲ, ಟೈಮ್ ಆಯಿತು. ಸರಿ ಆಯಿತು, ನಾಳೆ ಹೋಗೋಣ ಅಂದ್ಬಿಟ್ಟು ರಿಟರ್ನ್ ಈಗ ಮನೆಗೆ ಹೊರಟಿದ್ದೀನಿ. ಸೊ ಟ್ರ್ಯಾಂಪ್ ಟೈಗರು ಮತ್ತು ಟ್ರ್ಯಾಕರ್ ಎರಡರದ್ದು ರಿವ್ಯೂ ಮಾಡಿದ್ದೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಬರುತ್ತೆ ವೀಡಿಯೋಸು ನೋಡಿ. ಸದ್ಯಕ್ಕೆ ಸ್ಪೀಡೋಮೀಟ್ರನ್ನು ವರ್ಕ್ ಆಗ್ತಾಯಿದೆ. ನಾಳೆ ನಾಡ್ದು ಫ್ರೀ ಆದಾಗ ಜಯನಗರ್ ತೊಗೊಂಡೋಗಿ ಒಂದು ಸರಿ ತೋರಿಸ್ಬಿಡ್ತೀನಿ. ಇವತ್ತು ಆ್ಯಕ್ಚುಲಿ ಏನೇನೋ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ, ಬಟ್ ಏನೂ ಆಗಲಿಲ್ಲ. ಸೊ ಈ ವ್ಲಾಗ್ ಎಷ್ಟು ನಿಮಿಷ ಇರುತ್ತೋ ಅಷ್ಟು ನಿಮಿಷನೇ ಅಪ್ಲೋಡ್ ಮಾಡಿರ್ತೀನಿ. ಸೊ ನಿಮಗೂ ಯಾರಾದರೂ ಝೀನೇನು ಇಟ್ಟಿರೋರು ಈ ಥರ ಆಗಿದೆಯಾ ಅಂತ ಹೇಳಿ. ಯಾಕಂದರೆ ಇವರು ಸರ್ವಿಸ್ ಸ್ಟೇಷನ್ ಅವರು ಇಲ್ಲ, ಆ ಥರ ಆಗೋದೇ ಇಲ್ಲ, ಅನ್ನೋ ಚಾನ್ಸೇ ಇಲ್ಲ ಅಂತಂದರು. ಏನೋ ಬಟ್ ನಿಮ್ಮ ವಿಡಿಯೋ ರೆಕಾರ್ಡೇ ಇದೆ, ನಿಮ್ಮ ಕಣ್ಮುಂದೆನೇ ಆಗಿದೆ. ಸೊ ನಿಮ್ಗೆ ಯಾರಾದರೂ Z900 ಅಥವಾ ಯಾವುದೇ ಕವಾಸಾಕಿ ಬೈಕ್ಸ್ ಇದ್ರೂ ಈ ಥರ ಏನೋ ಆಗಿತ್ತಾ ನಿಮಗೆ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಗೊತ್ತಾಗುತ್ತೆ. ಇವ್ರಿಗೆ ಹೇಳೋಕ್ಕೂ ಬೇಕಾಗುತ್ತೆ ಸರ್ವಿಸ್ ಸ್ಟೇಷನವ್ರಿಗೆ, ಇಲ್ಲಪ್ಪ ಬೇರೆ ಕಡೆಗೂ ಆಗಿದೆ ಅಂತ. ನಾನು ಹಂಗೆ ಟಕ್ಕಂತ ಸರಿ ಹೋಯಿತು ಒಂದು ಸ್ವಲ್ಪ ಹೊತ್ತು ಆದಮೇಲೆ. ಸ್ಟಾರ್ಟಿಂಗಲ್ಲೂ ಅಷ್ಟೇ ಇದಾದಾಗ ಇಗ್ನಿಷನ್ ಆಫ್ ಮಾಡಿದ್ದೆ, ಬಟ್ ಅದಾಗಲಿಲ್ಲ. ಅದಾದಮೇಲೆ ಮುಂದೆ ಇದರ ಹತ್ರ ಸಿಗ್ನಲ್ ಹತ್ರ ನಿಂತಾಗ ಇಗ್ನಿಷನ್ ಆಫ್ ಮಾಡಿದ್ನಲ್ಲ, ಸೊ ಆವಾಗ ಆನ್ ಮಾಡಿದಾಗ ಟಕ್ಕಂತ ಬಂದ್ಬಿಡ್ತು. ಮೋಸ್ಟ್ಲಿ ಎಲ್ಲೋ ಲೂಸ್ ಕನೆಕ್ಷನ್ ಆಗಿರ್ಬೋದು ಅಂತ ನನ್ನ ಒಂದು ಅಂದಾಜು. ನೋಡೋಣ, ನಿಮ್ಗೆ ಯಾರಿಗಾದರೂ ಇದೇ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದರೆ ದಯವಿಟ್ಟು ತಿಳಿಸಿ. ಕೊನೆಗೂ 10,000 ಕಂಪ್ಲೀಟ್ ಆಯಿತು. ಪ್ಲಸ್ ಇವಾಗ ಏನಂತಂದರೆ ಖರ್ಚು ಜಾಸ್ತಿ ಆಯಿತು, ಯಾಕಂದರೆ ಟೈರ್ ಚೇಂಜ್ ಮಾಡಿಸ್ಬೇಕು. ಹೇಗೋ 8,000ಕ್ಕೆ ಚೇಂಜ್ ಮಾಡಿಸ್ಬೇಕಾಗಿತ್ತು, ಬಟ್ ಸಿಟಿಲೇ ಓಡಾಡೋದಲ್ವ ಅಂದ್ಬಿಟ್ಟು ನಾನೇನು ಮಾಡಿದೆ, ಒಂದು 2,000 ಕಿಲೋಮೀಟ್ರು ಹಾಗೆ ಶಿವ ಅನಿಸ್ಬಿಟ್ಟೆ. ಈಗ ಟೆನಿಕಾಸ್ ಚೇಂಜ್ ಮಾಡಿಸ್ಲೇಬೇಕು, ಯಾಕಂದರೆ ಆಲ್ಮೋಸ್ಟ್ ಅವಾಗಿಂದ ಸ್ಲಿಪ್ ಹೊಡಿತೈತೆ. ಈಗಲ್ಲ, ಮೊನ್ನೆ ಎಲ್ಲ ರೈಡ್ಗೆ ಹೋದಾಗ ಒಂದು 2-3 ಸರಿ ಸ್ಲಿಪ್ ಹೊಡಿತು. ಸೊ ಸಿಟಿಲಾದರೆ ಓಕೆ ಆಗುತ್ತೆ, ಬಟ್ ಎಲ್ಲನ ಹೈವೇಲಿ ನೀವು ಕ್ರೂಸ್ ಮಾಡೋವಾಗ ಸ್ಪೀಡಲ್ಲಿರೋವಾಗ ಯಾಕೆ ರಿಸ್ಕ್ ತೊಗೊಳೋದು? ರಿಸ್ಕ್ ಯಾವುದು ತೊಗೋಬೇಡ. ರಿಸ್ಕ್ ತೊಗೊಳೋ ಕಡೆ ತೊಗೋಬೇಕು, ದುಡ್ಡು ಮಾಡೋ ಕಡೆ ರಿಸ್ಕ್ ತೊಗೋಬೇಕೆ ಹೊರತು ಲೈಫ್ ಮೇಲಲ್ಲ. ಸೊ ಅದಕ್ಕೆ ಟೈರ್ಸ್ನ ಆರ್ಡ್ರ್ ಮಾಡಿದ್ದೀನಿ. ಇನ್ನೇನು ಬಂದಿರುತ್ತೆ, ಮೋಸ್ಟ್ಲಿ ನಾಳೆ ನಾಡಿದ್ರಲ್ಲಿ ಹಾಕ್ಸ್ಕೋಬೋದು. ಅದರದ್ದು ವೀಡಿಯೋ ಬರುತ್ತೆ, ಯಾವ ಟೈರ್ ಹಾಕ್ಸ್ತಾಯಿದ್ದೀನಿ, ಎಲ್ಲಿ ಹಾಕ್ಸ್ತಾಯಿದ್ದೀನಿ ಎಲ್ಲ ಬರುತ್ತೆ. ಸೊ ಹೀಗೆ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇದೇ ಥರ ಕನ್ನಡ ಮೋಟೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ.